ಅಣ್ಣ, ಇವತ್ತೊಂದು ಒಳ್ಳೆ ಖುಷಿಯಾದ ವಿಚಾರ ನಡೆಯೋದ್ರಲ್ಲಿದೆ. ಏನಮ್ಮ ಅದು? ಮಂತ್ರನ್ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊ ಅಂತ ಹೇಳಿದ್ರು. ನಾನು ಅದನ್ನ ಸುಶಾಂತ್ ಅವ್ರ ಹತ್ರ ಹೇಳಿದೆ. ಅವರು ಮಂತ್ರ ಅವ್ರ ಹತ್ರ ಅದ್ರ ಬಗ್ಗೆ ಕೇಳಿದ್ದಾರೆ. ಮಂತ್ರನು ಕೆಲವೊಂದು ಡೀಟೇಲ್ಸ್ ಹೇಳಿದಾರಂತೆ. ಸೊ ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ ಬರೋಣ ಬನ್ನಿ ಅಂತ ಸುಶಾಂತ್ ಅವ್ರು ಕರೆದ್ರು. ಇದು ನಿಜವಾಗ್ಲೂ ಸಂತೋಷದ ವಿಷಯನೇ ಕಣಮ್ಮ. ಸೊ ಅದಕ್ಕೆ ಇವಾಗ ಸುಶಾಂತ್ ಅವ್ರನ್ನ ಮೀಟ್ ಮಾಡಿ ಅಲ್ಲಿಂದ ಆ ಡೀಟೇಲ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಹೌದಾ? ನಡಿಯಮ್ಮ, ನಾನು ಬರ್ತೀನಿ. ಅಲ್ಲೇ ಕೈ ಕಾಲು ಕಟ್ಟಿ ಎತ್ತಕೊಂಬಲ್ಲ. ನಡಿಯಮ್ಮ, ಬೇಗ ಹೋಗಿ ಗ್ಯಾಸ್ ಒಲೆ ಪಾತ್ರೆ ಗೀತ್ರೆ ಎಲ್ಲ ಕಾರಲ್ಲಿ ತಿಡು. ಸುಮಾ, ಏನು ಮತ್ತಿನ್ನೇನ್ರಿ, ಅಚ್ಚು ಮಾತ್ ಮುಗ್ಸೋದೇ ತಡ ಇಲ್ಲ. ಆಗ್ಲೇ ನಾನು ಬರ್ತೀನಿ ಅಂತ ನಿಲ್ತೀರಾ? ಅಚ್ಚು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಅದಕ್ಕೆ ಇರ್ಲಿ ಬಿಡಿ. ನಮ್ಮ ಅಣ್ಣ ಹೀಗೆ ಹೇಳ್ತಾ ಇದ್ರೇನೆ ಚಂದ. ಅಣ್ಣ ನೋಡು, ಸದ್ಯಕ್ ನೀನ್ ಬರೋದ್ ಬೇಡ. ನಾನ್ ವಿಷಯ ತಿಳ್ಕೊಂಡು ಏನು ಅಂತ ನಿನಗ್ ಫೋನ್ ಮಾಡ್ತೀನಿ. ಅವಶ್ಯಕತೆ ಬಿದ್ರೆ ನಿನ್ನ ಕರಿತೀನಿ. ಓಕೆ ಅಮ್ಮ? ನೀನ್ ಫೋನ್ ಮಾಡಮ್ಮ, ನಮ್ಮ ಮನೆಯಲ್ಲೇ ಕಾಯ್ತಾ ಇರ್ತೀನಿ. ಬೇರೆ ಏನು ಕೆಲಸ ಇಟ್ಕೊಳ್ಳಲ್ಲ ಕಣಮ್ಮ ನಾನು. ಹೌದೌದು, ನೀನ್ ಈ ತರ ಹೇಳ್ಬಿಟ್ಟು ಹೋಗ್ಬಿಡು. ಆಮೇಲೆ ನೀನ್ ಕಾಲ್ ಮಾಡ್ತೀಯ ಅಂತ ಅವ್ರು ಕಾಯ್ತಾನೆ ಕೂತಿರ್ತಾರೆ. ಅದ್ಗೆ ಸುಮ್ಮನೆ ಇರಿ. ಅದಕ್ಕೆ ಪಾಪ ಅಣ್ಣ ಬರ್ತಾ ಬರ್ತಾ ಪಾಪ ತುಂಬಾ ರೇಗಿಸ್ತಿದ್ದೀರ ನೀವು. ಯಾರು? ನಾನು ಅವ್ರನ್ನ ರೇಗಿಸ್ತೀನ? ಅಲ್ಲಮ್ಮ, ನೀನೇನೋ ಬೆಳಗ್ಗೆನೆ ಆಫೀಸ್ಗೆ ಹೋಗ್ಬಿಡ್ತೀಯ, ರಾತ್ರಿ ಬರ್ತೀಯ. ಮಧ್ಯದಲ್ಲಿ ನೀನೇನಾದ್ರೂ ಒಂದ್ ಕಾಲ್ ಮಾಡ್ಲಿಲ್ಲ ಅಂತ ಇಟ್ಕೋ, ಆಗ ನಿಮ್ ಅಣ್ಣನ್ ನೋಡ್ಬೇಕು. ಒಂದ್ ಲೋಟ ಕಾಫಿನೂ ಕುಡಿಯಲ್ಲ. ಸುಮ್ನೆ ಸುಮಾ ಒಂದ್ ಲೋಟ ಕಾಫಿ ತಗೊಂಬ, ಒಂದ್ ಲೋಟ ಕಾಫಿ ತಗೊಂಬ ಅಂತ ನನ್ನ ಗೋಳೈಕೋತಿರ್ತಾರೆ. ಹಲೋ ವೀರು, ವಾಟ್ ಇಸ್ ದಿಸ್? ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ ನಿನ್ ಮೇಲೆ. ಅದಕ್ಕೆ ಹೇಳ್ತಿರೋದೆಲ್ಲ ನಿಜನಾ? ಹಾಗೆ ಮಾಡ್ತೀಯ ನೀನು? ಅಮ್ಮ ಇಲ್ಲ ಕಣಮ್ಮ, ನಿಮ್ಮ ಅದಕ್ಕೆ ಇತ್ತೀಚೆಗೆ ನನ್ನ ಮೇಲೆ ತುಂಬಾ ಚಾಡಿ ಹೇಳೋದು ಕಲ್ತ್ಬಿಟ್ಟಿದ್ದಾಳೆ. ಆ ತರದೆಲ್ಲ ಏನು ಇಲ್ಲ ಕಣಮ್ಮ. ಕರೆಕ್ಟ್ ಟೈಮ್ಗೆ ಊಟ ಮಾಡಿ ರೆಡಿ ಆಗಿರ್ತೀನಿ. ಹೌದೌದು ಯಜಮಾನ್ರೆ, ನಾನು ಕಾರಲ್ಲಿ ಹಗ್ಗ ಬೇರೆ ಇಟ್ಕೊಂಡಿದ್ದೀನಿ. ಅಚ್ಚು ಅಮ್ಮ ಅವ್ರು ಫೋನ್ ಮಾಡಿ ಹೂ ಅಂದ್ಬಿಟ್ರೆ ಅಚ್ಚು ಅಮ್ಮ ಕಾಲ್ ಮಾಡ್ತಿದ್ದಂಗೆ ಹೋಗ್ಬಿಡೋಣ. ಹೂನಪ್ಪ, ಹಗ್ಗ ಎಲ್ಲ ಸಾಕಾಗಲ್ಲ. ನಿಮ್ ಯಜಮಾನ್ರ ತರ ಗುದ್ಲಿ ಹಾರೆ ಪಿಕಾಸಿ ಎಲ್ಲ ತಗೊಂಡೋಗ್ಬಿಡು. ಅಣ್ಣ, ನೀನು ಶಂಕರ್ ಏನ್ ತಮಾಷೆ ಮಾಡ್ತಿದ್ದೀರಾ? ಅದೆಲ್ಲ ಏನು ನಡೆಯಲ್ಲ, ತಲೆ ಕೆಡ್ಸ್ಕೋಬೇಡ. ನಾನ್ ಹೋಗ್ತೀನಿ. ಅಲ್ಲೇನಾದ್ರೂ ಅವಶ್ಯಕತೆ ಇದ್ರೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ? ಅಮ್ಮ ಮಾಡಮ್ಮ, ನಾನು ಬರ್ತೀನಲ್ಲಿ. ಆದ್ರೂ ಅಚ್ಚು ಆ ಮದುವೆ ಮನೇಲಿ ಇಬ್ರು ಬಂದ್ರಲ್ಲ ಕೆಲಸದವರು, ಅವರಿಬ್ಬರ ಮೇಲೆ ನನಗೆ ಅನುಮಾನ ಕಣಮ್ಮ. ಅವ್ರು ಎಲ್ಲಿದ್ದಾರೆ ಏನು ಅಂತ ಸಿಗ್ತಾನೆ ಇಲ್ವೇ? ಶಂಕರು, ಬೇಗ ಕರೆಸ್ಬಿಡಪ್ಪ ಅವ್ರನ್ನ. ಯಾಕೋ ನನಗೂ ಮೈಕೈ ಎಲ್ಲ ಸ್ವಲ್ಪ ಸಡ್ಲ ಮಾಡ್ಕೋಬೇಕು ಅಂತ ಅನಿಸ್ತದೆ. ಬೇಗ ಕರೆಸ್ಬಿಡಪ್ಪ. ಹೇಳ್ತೀನಿ ಯಜಮಾನ್ರೆ, ಮಾಡ್ತೀನಿ. ಅದೇನಂದ್ರೆ ನಾನು ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ ಯಜಮಾನ್ರೆ. ಸರಿ ಅಣ್ಣ, ಶಂಕರ್ ನನ್ನ ಈಗ ಕಾಫಿ ಶಾಪ್ ವರ್ಗೂ ಡ್ರಾಪ್ ಮಾಡ್ತಾನೆ. ನಾನು ಹೋಗಿ ಬರ್ತೀನಿ. ಅಲ್ಲ ಕಣಮ್ಮ, ನೀ ಎಲ್ಲಿಗೆ ಹೋಗ್ತೀಯ? ಅಲ್ಲಿ ತಂಗ ಶಂಕರ್ ಕರ್ಕೊಂಡು ಹೋಗಮ್ಮ. ಸುಶಾಂತ್ ಜೊತೆಗಣ್ಣ ನಾನು ಹೋಗ್ತಿರೋದು. ಹೌದಲ್ವಾ? ಸರಿ ಹುಷಾರ್ ಕಂದ, ಹೊಡ್ ಬಾ. ಸರಿ ಅಣ್ಣ, ಶಂಕರ್ ಬಾ, ನನ್ನ ಡ್ರಾಪ್ ಮಾಡು. ಆಮೇಲೆ ಅಣ್ಣ ಹೇಳಿದ್ ಮರಿಬೇಡ. ಒಂದ್ ನಿಮಿಷ ಬಾಯ್ಲಿ. ಇದನ್ನ ಆ ಬ್ಯಾಗ್ ಅಲ್ಲಿ ಹಾಕೊಂಡು ತಗೊಂಡೋಗಕ್ಕಂದ. ಇವಾಗ ಅಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಹೊಟ್ಟೆಗೆ ಇಟ್ಟವಾದ್ರೆ ಅದಕ್ಕೆ. ಇವಾಗ ಗೊತ್ತಾಯ್ತಾ ಯಾರು ಯಾರನ್ನ ಗೋಳಿಕೊತಾರೆ ಅಂತ?